ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳ್ಳೂರು ಗ್ರಾಮದ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿರುವ ಐರಾವತ ಹೋಟೆಲ್ನಲ್ಲಿ ಹನುಮಾಪುರದೊಡ್ಡಿಯ ಸಂಜೀವಿನಿ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಮಾಧ್ಯಮಗೋಷ್ಠಿ ನಡೆಸಿದರು. ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಜಿಲ್ಲಾ ಸಹಾಯಕ ನಿರ್ದೇಶಕರಾದ ಕೆ ಸತೀಶ್ ಜಿಲ್ಲೆಯ ಜನರ ನಾಡಿಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದರು. ಕಳೆದ 3 ವರ್ಷಗಳಿಂದ ಬಾಂಬೆ ನಗರದ ಹಾಗೂ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಪೂರಕವಾಗಿ ಭರಪೂರ ಸಹಕಾರ ನೀಡಿ ಕಾರ್ಯನಿರ್ವಹಣೆ ಮಾಡುತ್ತಿರುವ ತಾಲೂಕಿನ ಎಂ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕರಾದ ಉದ್ಯಮಿ ಎಂ ನಾಗೇಶ್ ಅವರ ಸೇವೆ ಅದ್ವಿತೀಯವಾದದ್ದು ಎಂದರು. ಶಿಕ್ಷಣಕ್ಕೆ ಪೂರಕವಾಗಿ ಮುಂದುವರೆದಂತಹ ಜೂನ್ 23ರ ಮಂಗಳವಾರ ಚನ್ನಪಟ್ಟಣ ನಗರದ ಸರ್ಕಾರಿ ಬಾಲಕರ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಶಿಕ್ಷಣ ಸಂಜೀವಿನಿ ಮರಿಗೌಡ ಚಾರಿಟಬಲ್ ಟ್ರಸ್ಟ್ನಿಂದ 18,000 ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್, ಪುಸ್ತಕ ಹಾಗೂ ಇತರೆ ಲೇಖನಿ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮ ಇತಿಹಾಸ ಪುಟಗಳಲ್ಲಿ ದಾಖಲಾಗುವ ಶೈಕ್ಷಣಿಕ ಅಭಿವೃದ್ಧಿಯ ಶಿಕ್ಷಣಕ್ಕೆ ಕಾರ್ಯಕರವಾಗಿ ರೂಪುಗೊಳ್ಳಲಿದೆ ಎಂದರು. ಶಿಕ್ಷಣ ಸಂಜೀವಿನಿ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಸಂಸ್ಥಾಪಕ ಉದ್ಯಮಿ ಎಂ ನಾಗೇಶ್ ಮಾತನಾಡಿ, ನನ್ನ ಬಹುದಿನಗಳ ಕನಸು ನನ್ನ ತಾಲೂಕಿನ ಸರ್ಕಾರಿ ಶಾಲಾ ಮಕ್ಕಳು ಶಿಕ್ಷಣದಲ್ಲಿ ಪ್ರಗತಿ ಸಾಧಿಸಬೇಕೆಂಬ ಬಯಕೆ ಇದ್ದು, ಈ ನಿಟ್ಟಿನಲ್ಲಿ ಟ್ರಸ್ಟ್ ಅಡಿಯಲ್ಲಿ ಬೃಹತ್ ಮಟ್ಟದ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಹಾಗೂ ಲೇಖನ ಸಾಮಗ್ರಿಗಳ ವಿತರಣೆ ಮಾಡಲಾಗುತ್ತಿದೆ ಎಂದರು. ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಪೂರಕವಾದ ಕಾರ್ಯಕ್ರಮಕ್ಕೆ ವಿವಿಧ ಮಠಾಧೀಶರು, ಪಕ್ಷಾತೀತ ಮಂತ್ರಿ ಮಹೋದಯರು, ದೊಡ್ಡ ಮಟ್ಟದ ಅಧಿಕಾರಿ ವರ್ಗ ಆಗಮಿಸಲಿದ್ದಾರೆಂದರು. ಮಾಧ್ಯಮಗೋಷ್ಠಿಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ತಾಲೂಕು ಜೆಡಿಎಸ್ ಅಧ್ಯಕ್ಷ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ಗೋವಿಂದಳ್ಳಿ ನಾಗರಾಜು, ಇದೇ ತಿಂಗಳ 23ರಂದು ನಡೆಯುತ್ತಿರುವ ಸರ್ಕಾರಿ ಶಾಲಾ ವಿದ್ಯಾರ್ಥಿಗಳಿಗೆ ಬ್ಯಾಗ್ ಹಾಗೂ ಪರಿಕರ ವಿತರಣೆ, ನಗದು ಪುರಸ್ಕಾರ, ಶಾಲಾ ಮುಖ್ಯಸ್ಥರಿಗೆ ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಇತಿಹಾಸ ಪುಟಗಳಲ್ಲಿ ದಾಖಲಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ಉದ್ಯಮಿ ಹಾಗೂ ಸಮಾಜ ಸೇವಕ ಆದಿ ಹನುಮಾಪುರದೊಡ್ಡಿ ಚಂದ್ರಶೇಖರ್, ಅಪ್ಪಾಜಿ ಹಾಗೂ ಹಲವಾರು ಮಂದಿ ಹಾಜರಿದ್ದರು. 23ನೇ ತಾರೀಕು ಏನು ಸಭೆಯನ್ನು ನಾವು ದಿನಾಂಕವನ್ನು ನಿಗದಿ ಮಾಡಿದ್ದೀವೋ, ಇವತ್ತು ಪೂರ್ವಭಾವಿ ಸಭೆ ಕರೆದಿದ್ದೀವಿ. ಈ ಒಂದು ಪತ್ರಿಕಾ ಗೋಷ್ಠಿಗೆ ಬಂದಿರತಕ್ಕಂಥ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ, ಟಿ ವಿ ಮಾಧ್ಯಮದವ್ರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಈ ಒಂದು ಸಭೆಯಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದಂಥ ಎಂ ನಾಗೇಶ್ ಅವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಮುಖಂಡರಾದಂಥ ಗೋವಿಂದಳ್ಳಿ ನಾಗರಾಜು ಅವರಿದ್ದಾರೆ, ಅವ್ರಿಗೂ ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ಈ ದಿನ ಪತ್ರಿಕಾ ಹೇಳಿಕೆಯನ್ನು ನೀಡಲಿಕ್ಕೆ ನಾವೆಲ್ಲರೂ ಕೂಡ ನಿಮ್ಮನ್ನು ಆಹ್ವಾನಿಸಿದ್ದೀವಿ. ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಮುಖ್ಯವಾಗಿ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಚನ್ನಪಟ್ಟಣ ತಾಲೂಕಿನಲ್ಲಿ ಕಳೆದ 2-3 ವರ್ಷಗಳಿಂದ ಸರ್ಕಾರಿ ಶಾಲೆಗಳನ್ನು ಉಳಿಸುವ ನಿಟ್ಟಿನಲ್ಲಿ, ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಬಂದಿದೆ. ಈ ಬಾರಿ ವಿಶೇಷವಾಗಿ ತಾಲೂಕಿನ 18,000 ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಏನು ನೋಟ್ಬುಕ್ ಇರ್ಬೋದು, ಪೆನ್ನು, ಪೆನ್ಸಿಲು, ಜಾಮೆಟ್ರಿ ಬಾಕ್ಸ್ ಇರ್ಬೋದು, ಇನ್ನಿತರ ಎಲ್ಲ ಸಲಕರಣೆಗಳನ್ನು ನೀಡಲಿಕ್ಕೆ ನಮ್ಮ ನಾಗೇಶ್ ಅವರು ಮುಂದಾಗಿದ್ದಾರೆ. ಇದೇ 23ನೇ ತಾರೀಕು ನಮ್ಮ ಸ್ವಾಮೀಜಿಗಳಾದಂಥ ನಿರ್ಮಲಾನಂದ ಸ್ವಾಮೀಜಿಯವರ ನೇತೃತ್ವ ಜೊತೆಗೆ ನಂಜಾವಧೂತ ಮಹಾಸ್ವಾಮಿಗಳ ನೇತೃತ್ವದಲ್ಲಿ ಸಭೆಯನ್ನು ನಾವು ಮಾಡ್ತಾಯಿದ್ದೀವಿ. ಆ ಒಂದು ಕಾರ್ಯಕ್ರಮದಲ್ಲಿ ಮೊದಲಿಗೆ ನಾವು ಟೌನ್ನ ವ್ಯಾಪ್ತಿಯಲ್ಲಿರ್ತಕ್ಕಂಥ ಒಂದು 4-4.5 ಸಾವಿರ ವಿದ್ಯಾರ್ಥಿಗಳನ್ನ ಕರೆಸಿ ಒಂದು ಕಾರ್ಯಕ್ರಮವನ್ನು ಮಾಡಿ, ಅಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಶೈಕ್ಷಣಿಕ ಕಾರ್ಯಾಗಾರವನ್ನು ಇಟ್ಕೊಂಡೋದ್ರ ಜೊತೆಗೆ ಆ ವಿದ್ಯಾರ್ಥಿಗಳು ಯಾವ ರೀತಿ ಸಮಾಜದಲ್ಲಿರಬೇಕು, ಯಾವ ರೀತಿ ವಿದ್ಯಾಭ್ಯಾಸವನ್ನು ಮಾಡಬೇಕು, ಆ ನಿಟ್ಟಿನಲ್ಲಿ ಒಂದು ಶೈಕ್ಷಣಿಕ ಕಾರ್ಯಾಗಾರವನ್ನು ಕೂಡ ನಾವು ಮಾಡಿಸ್ತಾ ಇದ್ವಿ. ಅದ್ರ ಜೊತೆಗೆ ಅದೇ ದಿನ ಟೌನಲ್ಲಿರ್ತಕ್ಕಂಥ ಎಲ್ಲ 4.5 ಸಾವಿರ ವಿದ್ಯಾರ್ಥಿಗಳಿಗೆ ನಾವು ನೋಟ್ಬುಕ್ ಇರ್ಬೋದು, ಪೆನ್ನು, ಪೆನ್ಸಿಲು, ಜಾಮೆಟ್ರಿ ಬಾಕ್ಸು, ಬ್ಯಾಗ್ಗಳನ್ನು ನೀಡಿ ಅವರ ಮುಂದಿನ ಶೈಕ್ಷಣಿಕ ಜೀವನ ಚೆನ್ನಾಗಿರಲಿ ಅಂತ ಈ ರೀತಿಯ ಕಾರ್ಯಕ್ರಮವನ್ನು ಟ್ರಸ್ಟ್ ವತಿಯಿಂದ ಮಾಡಿಸ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ಚನ್ನಪಟ್ಟಣ ತಾಲೂಕಿನ ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸ್ತ್ರೀಶಕ್ತಿ ಸಂಘದವರು, ಆಶಾ ಕಾರ್ಯಕರ್ತೆಯರು, ಜೊತೆಗೆ ಚನ್ನಪಟ್ಟಣ ತಾಲೂಕಿನ ಸಮಸ್ತ ನಾಗರಿಕರು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಸುಮಾರು ಆ ದಿನ ಒಂದು 7-8 ಸಾವಿರ ಜನ ಆಗಮಿಸುವ ನಿರೀಕ್ಷೆಯನ್ನು ನಾವು ಇಟ್ಕೊಂಡಿದ್ದೀವಿ. ಜೊತೆಗೆ ಆ ದಿನ ಬಂತಕ್ಕಂಥ ಎಲ್ರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ. ಅದ್ರ ಜೊತೆಗೆ ಕಳೆದ ವರ್ಷ ಚನ್ನಪಟ್ಟಣ ತಾಲೂಕಿನಲ್ಲಿ 33 ಶಾಲಾ ಮುಖ್ಯೋಪಾಧ್ಯಾಯರಿಗೆ, 100% ಫಲಿತಾಂಶ ಪಡೆದಂಥ ಮುಖ್ಯೋಪಾಧ್ಯಾಯರಿಗೆ ವಿಶೇಷ ಸನ್ಮಾನವನ್ನು ಕೂಡ ನಾವು
ಇಟ್ಕೊಂಡಿದ್ದೀವಿ. ಜೊತೆಗೆ ಏನು ಮರಿಗೌಡ ಟ್ರಸ್ಟು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದೆಯೋ, ಈ ಟ್ರಸ್ಟ್ಗೆ ನಮ್ಮ ಸರ್ಕಾರಿ ನೌಕರ ಸಂಘ ಇರ್ಬೋದು, ನಮ್ಮ ಸಾಹಿತ್ಯ ಪರಿಷತ್ ಇರ್ಬೋದು, ವಿವಿಧ ಸಂಘಟನೆಗಳು ಕೂಡ ಜೊತೆಗೂಡಿ ಎಲ್ಲರೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಯಾಕೆ ಅಂತಂದರೆ 18,000 ವಿದ್ಯಾರ್ಥಿಗಳಿಗೆ ಇಡೀ ಚನ್ನಪಟ್ಟಣ ತಾಲೂಕು ಇದುವರೆಗೂ ಯಾರೂ ಕೊಟ್ಟಿಲ್ಲ. ಬಹುಶಃ ಮೋಸ್ಟ್ಲಿ ರಾಜ್ಯದಲ್ಲಿ ಯಾರೂ ಕೊಟ್ಟಿಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಇದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಮುಂದಿನ ದಿನಗಳಲ್ಲೂ ಕೂಡ ನಡ್ಸ್ಕೊಂಡು ಬರಲಿ ಅಂತ ನಾನು ನಾಗೇಶ್ ಅವರಲ್ಲಿ ಕೂರ್ಕೊಳ್ತೀನಿ. ಜೊತೆಗೆ ವಿಶೇಷವಾಗಿ ತಾಲೂಕಿನ 11 ಜನ ವಿದ್ಯಾರ್ಥಿಗಳಿಗೆ ಈ ಬಾರಿ SLCಯಲ್ಲಿ ಟಾಪರ್ಸ್ ಬಂದಿರತಕ್ಕಂಥ ವಿದ್ಯಾರ್ಥಿಗಳಿಗೆ ತಲಾ 10,000 ರೂಪಾಯಿ ನಗದು ಬಹುಮಾನವನ್ನು ಕೂಡ ಅವರು ಕೊಡ್ತಾ ಇದ್ದಾರೆ. ಇದನ್ನೆಲ್ಲ ಯಾಕೆ ಮಾಡ್ತಾ ಇದ್ದಾರೆ ಅಂತ ಕೆಲವ್ರಿಗೆಲ್ಲ ನಿಮಗೆ ಪ್ರಶ್ನೆಗಳು ಬರ್ಬೋದು. ಉದ್ದೇಶ ಇಷ್ಟೇ, ಸರ್ಕಾರಿ ಶಾಲೆಗಳು ಉಳಿಬೇಕು, ಗುಣಮಟ್ಟದ ಶಿಕ್ಷಣ ದೊರೀಬೇಕು, ನಮ್ಮ ರೈತರ ಮಕ್ಕಳುಗಳು ಮೇಲೆ ಬರಬೇಕು, ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ರೈತಾಪಿ ಜನಾಂಗದಲ್ಲಿರ್ಬೋದು, ಬಡ ಕುಟುಂಬದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಈ ಟ್ರಸ್ಟ್ ವತಿಯಿಂದ ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ. ಇಷ್ಟು ನಾವು 23ನೇ ತಾರೀಕು ಕಾರ್ಯಕ್ರಮ ಇರುತ್ತೆ. ದಯಮಾಡಿ ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಬರಬೇಕು, ಹೆಚ್ಚು ಪ್ರಚಾರವನ್ನು ನೀಡಬೇಕು. ಈ ರೀತಿಯ ಸಾಮಾಜಿಕ ಕಾರ್ಯಗಳು ಹೆಚ್ಚು ಇವರು ಮಾಡಿದ್ರೆ ಮುಂದೆನೇ ಬೇರೆ ಬೇರೆ ಜನಗಳು ಕೂಡ ನಾವು ಕೂಡ ಮುಂದೆ ಬರ್ಬೋದು, ನಾವು ಕೂಡ ಸಹಾಯ ಮಾಡೋ ನಿಟ್ಟಿನಲ್ಲಿ ಈ ರೀತಿ ಸಹಾಯ ಮಾಡ್ಬೋದು ಅನ್ನೋದ್ರ ದೃಷ್ಟಿಯಿಂದ ನಾವು ಈ ದಿನ ನಿಮಗೆಲ್ಲ ಪತ್ರಿಕಾ ಮಾಧ್ಯಮದವ್ರನ್ನ ನಿಮ್ಗೆ ಕರೆದು ನಾವು ಹೇಳಿಕೆಯನ್ನು ನೀಡ್ತಾ ಇದ್ದೀವಿ. ಜೊತೆಗೆ ಈ ಟ್ರಸ್ಟ್ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಏನಿದೆಯೋ ಮುಂದಿನ ದಿನಗಳಲ್ಲೂ ಕೂಡ ವಿಶೇಷವಾಗಿ ಶೈಕ್ಷಣಿಕವಾಗಿರ್ಬೋದು, ವೈದ್ಯಕೀಯ ಇರ್ಬೋದು, ಈ ಸೇವೆಗಳನ್ನು ಮಾಡಲಿಕ್ಕೆ ಅವರು ಮನಸ್ಸು ಮಾಡ್ತಾ ಇದ್ದಾರೆ. ಈ ಬಾರಿ SLC ವಿದ್ಯಾರ್ಥಿಗಳಿಗೆ ಏನು ಕೊಡ್ತಾ ಇದ್ದಾರೋ ಪ್ರತಿಭಾ ಪುರಸ್ಕಾರವನ್ನು, ಜೊತೆಗೆ 1ನೇ ತರಗತಿಯಿಂದ PUCವರೆಗೆ ನಮ್ಮ 18,000 ಜನ ಏನು ಚನ್ನಪಟ್ಟಣ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ, ಅವ್ರಿಗೆ ನಾನು ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಸ್ನೇಹಿತರಿಗೆ ನಮಸ್ಕಾರಗಳು. 23ನೇ ತಾರೀಕು ಶಿಕ್ಷಣ ಸಂಜೀವಿನಿ ಅಂತ ಒಂದು ಶೀರ್ಷಿಕೆ ಅಡಿ ಮರಿಗೌಡ ಚಾರಿಟಬಲ್ ಟ್ರಸ್ಟ್ ಸುಮಾರು 18,000 ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ಕು, ಬ್ಯಾಗು ಮತ್ತು ಒಡವಾದ ಪರಿಕರಗಳು ಏನಿದೆ ಎಲ್ಲವನ್ನು ವಿತರಣೆ ಮಾಡ್ತಾ ಇದ್ದೀವಿ. ಅವತ್ತು ಸಾಂಕೇತಿಕವಾಗಿ ಅಂದರೆ ಚನ್ನಪಟ್ಟಣದಲ್ಲಿ ಒಂದು ಸಣ್ಣ ಪ್ರೋಗ್ರಾಮ್ ಥರ ಮಾಡಿ, ಅಂದರೆ ಮಕ್ಕಳುಗಳಿಗೆ ಅನುಕೂಲ ಆಗಲಿ, ಅಂದರೆ ಸ್ವಾಮೀಜಿಯಿಂದ ಒಂದು ಹಿತವಚನ ಕೊಟ್ಟವ್ರಿಗೆ ಒಂದು ಶೈಕ್ಷಣಿಕ ತರಬೇತಿಯನ್ನು ನೀಡಿ ಅವ್ರಿಗೆ ಅಟ್ಲೀಸ್ಟ್ ಅವರು ಯಾವ ಥರ ಪೋಷಕರು ಇರಬೇಕು, ಶಿಕ್ಷಕರು ಯಾವ ಥರ ನಡ್ಕೊಳ್ಬೇಕು ಅನ್ನೋ ಒನ್ ಅವರ್ ಅವ್ರಿಗೆ ಒಂದು ತರಬೇತಿಯನ್ನು ನೀಡಿ ಸ್ವಾಮೀಜಿಯವ್ರ ಕಡೆಯಿಂದ ಒಂದು ಆಶೀರ್ವಚನವನ್ನು ಅವ್ರಿಗೆ ಮಕ್ಕಳಿಗೆ ಮಾಡಿಸಿ ಅವತ್ತಿನ ದಿನ ಒಂದು 4,500 ಮಕ್ಕಳಿಗೆ ಉಚಿತ ನೋಟ್ಬುಕ್ಕು ಮತ್ತು ಬುಕ್ಕು, ಪೆನ್ಸಿಲ್ಸ್ ವಿತರಣೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಆಯಾ ಪಂಚಾಯತಿ ಲೆವೆಲ್ನಲ್ಲಿ ಪ್ರತಿದಿನ ಹೋಗ್ಬಿಟ್ಟು ಪಂಚಾಯತಿ ಮುಖಾಂತರ 37 ಪಂಚಾಯತಿನಲ್ಲಿವೆ ಎಲ್ಲ ಮಕ್ಕಳಿಗೂ ತಲುಪಿಸುವ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಇದ್ರ ಯಾವುದೇ ರಾಜಕೀಯ ಇದಿಲ್ಲ, ಎಲ್ಲ ಮುಖಂಡರು ಬರ್ತಾ ಇದ್ದಾರೆ, ಸಂಘ ಸಂಸ್ಥೆಗಳು ಬರ್ತಾ ಇದ್ದಾರೆ, ಇದು ಆಶಾ ಕಾರ್ಯಕರ್ತರು ಬರ್ತಾ ಇದ್ದಾರೆ, ಸಾರ್ವಜನಿಕರು ಬರ್ತಾ ಇದ್ದಾರೆ, ಆಕ್ಚುಲಿ ಸ್ವಾಮೀಜಿಗಳು ಬರ್ತಾ ಇದ್ದಾರೆ, ನಿಮಾನಂದ ಸ್ವಾಮೀಜಿಗಳು, ಎಲ್ಲ ಪಕ್ಷದ ಮುಖಂಡರುಗಳು ಬರ್ತಾ ಇದ್ದಾರೆ. ಆಕ್ಚುಲಿ ಈ ಒಂದು ಕಾರ್ಯಕ್ರಮವನ್ನ ಯಾವುದೇ ಪಕ್ಷಾತೀತ ಇಲ್ಲದೇನೆ ಎಲ್ಲ ಪಕ್ಷದಿಂದ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಂಡು ಎಲ್ಲರೂ ಒಪ್ಕೊಂಡಿದ್ದಾರೆ. ಆಕ್ಚುಲಿ ಮಾಧ್ಯಮದವರು ಸಹ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡಿಕೊಡ್ಲಿ ಅಂತ ಹೇಳ್ತಾ ನನ್ನ 2 ಮಾತನ್ನ ಮುಗಿಸ್ಕೊಡ್ತೀನಿ. ನಮಸ್ತೆ. ಅಧ್ಯಕ್ಷರಾದಂಥ HM ನಾಗೇಶ್ವರ ಅವರು ಏನೋ ಒಂದು 18,000 ಶಾಲಾ ಮಕ್ಕಳಿಗೆ ಉಚಿತವಾದ ಬ್ಯಾಗು, ಪುಸ್ತಕ, ಪರಿಕರಗಳನ್ನ ವಿತರಿಸಬೇಕು ಅಂತ ಮಾಡಿದ್ದಾರೆ. ಅವರು ಯಾವುದೇ ಒಂದು ಉದ್ದೇಶ ಇಟ್ಕೊಂಡಿಲ್ಲ. ಯಾಕೆಂದರೆ ಇವತ್ತು ಈ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರಿ ಶಿಕ್ಷಣ ಶಾಲಾ ಕಾಲೇಜಿಗೆ ಓದ್ತಾ ಇರೋ ಮಕ್ಕಳಿಗೂ ಪ್ರೈವೇಟ್ ಸ್ಕೂಲಲ್ಲಿ ಓದ್ತಾ ಇರೋ ಮಕ್ಕಳಿಗೂ ನಾನಾ ಅಜಗಜಾಂತರ ಇದೆ. ಅಲ್ಲಿ ಲಕ್ಷ ಕೊಟ್ಟು ಕೊಡುವಂಥ ಇದಿರೋರು ಸಾಲ ಮಾಡಿ ಅಲ್ಲಿ ಓದಿಸ್ತಾವ್ರೆ. ಏನಿಲ್ಲಿ ಮಕ್ಕಳುಗಳು ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇರುವಂಥ ಮಕ್ಕಳುಗಳಿಗೆ ಅವರು ಕೂಡ ನಾವು ಪ್ರೈವೇಟ್ ಸ್ಕೂಲಲ್ಲಿ ಓದೋರ್ಗಿಂತ ಏನು ಕಡಿಮೆ ಇಲ್ಲ, ನಾವು ಅವರಿಂದ ನಾವು ಚೆನ್ನಾಗಿ ಓದಬೇಕು ಅಂತೇಳಿ ಒಂದು ಮನೋಭಾವನೆ ಬರಬೇಕು ಅಂತೇಳಿ ಒಂದು ಪ್ರೋತ್ಸಾಹ ಮಾಡ್ತಾ ಇರ್ತಕ್ಕಂಥ ನಮ್ಮ ಮರಿಗೌಡ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ HM ನಾಗೇಶ್ವರ ಅವ್ರಿಗೆ ನಾವು ಏನು ಪಕ್ಷಾತೀತ ಕಾರ್ಯಕ್ರಮ ಮಾಡ್ತಾವ್ರೆ, ನಮ್ಮ ಪಕ್ಷದಿಂದ ಕೂಡ ನಾವು ಪೂರ್ತಿ ಅವ್ರಿಗೆ ಸಂಪೂರ್ಣ ಸಪೋರ್ಟ್ ಮಾಡ್ತಾ ಇದ್ದೀವಿ. ಅವತ್ತು ನಮ್ಮ ರಾಜ್ಯಾಧ್ಯಕ್ಷರಂತ HD ಕುಮಾರಸ್ವಾಮಿ ಅವರು, ಯುವ ಅಧ್ಯಕ್ಷರಂತ ನಿಖಿಲ್ ಅಣ್ಣ ಅವರು ಎಲ್ಲರೂ ಕೂಡ ಅವತ್ತು ಭಾಗವಹಿಸ್ತಾ ಇದ್ದಾರೆ. ನಮ್ಮ ತಾಲೂಕಲ್ಲೂ ಏನು ಪಕ್ಷಾತೀತ ಎಲ್ಲರೂ ಭಾಗವಹಿಸ್ತಾವ್ರೆ, ಅದೇ ಥರ ನಮ್ಮ JDS ಪಕ್ಷದಿಂದ ಕೂಡ ಎಲ್ಲ ಮುಖಂಡರು, ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿ ಅವರೇನು ಸಮಾಜ ಸೇವೆ ಕೆಲಸ ಮಾಡ್ತಾ ಇದ್ದಾರೆ, ಅದಕ್ಕೆ ನಾವು ಉತ್ತೇಜನ ನೀಡಿ
ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಹೆಚ್ಚಾಗಿ ಸಮಾಜ ಸೇವೆಯನ್ನ ಮಾಡಲಿ ಅಂತ ಆ ಭಗವಂತನಲ್ಲಿ ಹಾರೈಸ್ತಾ ನಾವು ಕೂಡ ಸಂಪೂರ್ಣ ಬೆಂಬಲವನ್ನು ಅವರಿಗೆ ಕೊಡ್ತಾ ಇದ್ದೀವಿ.